ತಮಿಳುನಾಡಿಗೆ ನೀರು ಹರಿಸಲು ಸಿಡಬ್ಲ್ಯೂಆರ್ಸಿ ಶಿಫಾರಸು. ಈ ಶಿಫಾರಸನ್ನ ಪ್ರಶ್ನಿಸಿ ಮೇಲ್ಮನವಿಗೆ ಸರ್ಕಾರ ಈಗಾಗಲೇ ನಿರ್ಧಾರ ಮಾಡಿದೆ. ಸಿಡಬ್ಲ್ಯೂಎಂಎಗೆ ಮೇಲ್ಮನವಿ ಸಲ್ಲಿಸಲು ನಿರ್ಧರಿಸಿರುವಂತಹ ಸರ್ಕಾರ, ಸಿಡಬ್ಲ್ಯೂಎಂಎ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಇದು. ಮುಂದಿನ ಹೋರಾಟದ ಬಗ್ಗೆ ಮಹತ್ವದ ಮೀಟಿಂಗ್ ಅನ್ನ ನಡೆಸಲಾಗ್ತಾ ಇದೆ. ಸಚಿವ ರಾಮಲಿಂಗಾರೆಡ್ಡಿ ನೇತೃತ್ವದಲ್ಲಿ ಮಹತ್ವದ ಸಭೆ ಇದು. ಜಲಸಂಪನ್ಮೂಲ ಇಲಾಖೆಯ ಅಧಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಕಾರಣ ಈಗಾಗಲೇ ಇದಕ್ಕೆ ಸಿಡಬ್ಲ್ಯೂಆರ್ಸಿ ಏನ್ ಆದೇಶವನ್ನು ಕೊಟ್ಟಿದೆ ಅದನ್ನ ಪ್ರಶ್ನೆ ಮಾಡುವಂತ ನಿಟ್ಟಿನಲ್ಲಿ ಸಿಡಬ್ಲ್ಯೂಎಂಎ ಅಲ್ಲಿ ಪ್ರಶ್ನೆಯನ್ನ ಮಾಡಲಾಗುತ್ತೆ. ಯಾಕಂತ ಹೇಳಿದ್ರೆ ಈ ಸಿಡಬ್ಲ್ಯೂಆರ್ಸಿ ನೀಡುವ ಆದೇಶ ಏನಿದೆ ಅದನ್ನ ಏನ್ ಶಿಫಾರಸು ಕೊಟ್ಟಿದೆ ಅದರ ವಿರುದ್ಧ ಈಗ ಸರ್ಕಾರಗಳು ಮೇಲ್ಮಹಡಿಯ ಪ್ರಾಧಿಕಾರ ಅಂದ್ರೆ ಸಿಡಬ್ಲ್ಯೂಎಂಎ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದು ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಬಹುದು. ಸದ್ಯ ಈಗ ಸಿಡಬ್ಲ್ಯೂಆರ್ಸಿ ಒಂದು ಆದೇಶವನ್ನು ಹೊರಡಿಸಿರುವಂತದ್ದು. ಸೊ ಇದರ ವಿರುದ್ಧ ಈಗ ಮೇಲ್ಮನವಿ ಯಾವ ರೀತಿ ಹೋಗಬಹುದು ಆ ನಿಟ್ಟಿನಲ್ಲಿ ಹಿರಿಯ ಅಧಿಕಾರಿಗಳು ಅವರ ಜೊತೆ ಚರ್ಚೆಯನ್ನ ನಡೆಸಲಾಗ್ತಾ ಇರುವಂತದ್ದು. ರಾಮಲಿಂಗ ರೆಡ್ಡಿ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಸಭೆ. ಕಾರಣ ಅವರು ಜಲಸಂಪನ್ಮೂಲ ಸಚಿವರು ರಾಮಲಿಂಗಾರೆಡ್ಡಿ ಜೊತೆಗೆ ಅವರು ಸಾಕಷ್ಟು ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಏನ್ ಮಾಡಬಹುದು, ಮುಂದೆ ಯಾವ ರೀತಿಯಾದಂತಹ ಕ್ರಮಗಳನ್ನ ತೆಗೆದುಕೊಳ್ಳಬಹುದು. ಯಾಕಂತ ಹೇಳಿದ್ರೆ ನೀರಿದ್ರೆ ಕೊಡಬಹುದು, ಏನ್ ಸಮಸ್ಯೆ ಇಲ್ಲ. ಆದ್ರೆ ನೀರೇ ಇಲ್ಲ, ಮಳೆ ಇಲ್ಲ, ಬರ ಪರಿಸ್ಥಿತಿ. ಇಲ್ಲಿ ಕೃಷಿಕ್ಕಿಂತ ಜಾಸ್ತಿ ಕುಡಿಯೋಕೆ ಸಮಸ್ಯೆ ಆಗ್ತಾ ಇದೆ. ದನ ಕರುಗಳಿಗೆ ಮೇವಿನ ಸಮಸ್ಯೆ, ಅಭಾವ ಆಗ್ತಾ ಇದೆ ನೀರಿನ. ಇಂಥ ಸಂದರ್ಭದಲ್ಲಿ ನೀರ್ ಬೇಕು ಅಂತ ಕೇಳೋಂತ ಸಂದರ್ಭದಲ್ಲಿ ಹೇಗೆ ಕೊಡೋಕ್ ಸಾಧ್ಯ? ನಮ್ಮಲ್ಲಿದ್ರೆ ಕೊಡಬಹುದು, ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಹೇಗೆ ಕೊಡೋಕ್ ಸಾಧ್ಯ? ಮುಂದೆ ಏನ್ ಮಾಡಬಹುದು ಎನ್ನುವಂತ ನಿಟ್ಟಿನಲ್ಲಿ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇರುವಂತದ್ದು. ನೋಡಿ, ಸದ್ಯ ನೀವು ಕೂಡ ಗಮನಿಸ್ತಾ ಇರಬಹುದು ಕಾವೇರಿ ನೀರು ಎಷ್ಟಿದೆ, ಅದರಲ್ಲಿ ಎಷ್ಟು ಕೊಡಬಹುದು, ಇದರ ಬಗ್ಗೆ ಎಲ್ಲ ಆಲೋಚನೆಯನ್ನ ಮಾಡಬೇಕಾಗತ್ತೆ. ಆ ನಿಟ್ಟಿನಲ್ಲೂ ಕೂಡ ಈಗ ಚರ್ಚೆಯನ್ನ ನಡೆಸಲಾಗ್ತಾ ಇರುವಂತದ್ದು. ಪ್ರಾಧಿಕಾರ ಹೇಳಿಬಿಟ್ಟಿದೆ ನೀರನ್ನ ಕೊಡಬೇಕು ಅಂತ. ಆದ್ರೆ ಅದನ್ನ ಹೊರತುಪಡಿಸಿ ಅದನ್ನ ಮೇಲ್ಮನವಿ ಹೋಗುವಂತ ನಿಟ್ಟಿನಲ್ಲೂ ಕೂಡ ರಾಮಲಿಂಗಾರೆಡ್ಡಿ ಅವರು ನೇತೃತ್ವದಲ್ಲಿ ಈಗ ಸಭೆಯನ್ನ ನಡೆಸಲಾಗ್ತಾ ಇರೋದು. ಇದೊಂದು ಕಡೆ ರಾಜ್ಯದ ನಾನಾ ಭಾಗದಲ್ಲಿ ಕರ್ನಾಟಕದ ರೈತರು ಈಗ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ರಸ್ತೆಯನ್ನ ತಡೆದು ಪ್ರೊಟೆಸ್ಟ್ ಅನ್ನ ನಡೆಸ್ತಾ ಇದ್ದಾರೆ.